ಈ ಅನುಭೂತಿಗಳು ಅಂತ ಹೇಳ್ತಾರೆ, ಇವೆಲ್ಲವೂ ಕೂಡ ನಾವು ಎಲ್ಲೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಇದು ಟೆಂಪ್ರರಿಯಾಗಿ ಸಿಗೋ ಸಮಾಧಾನ ಸಂತೋಷಗಳಲ್ಲ. ಇದು ಕೊಂಡ್ಕೊಂಡು ದುಡ್ಡು ಕೊಟ್ಟರೆ ಒಂದು ಸ್ವಲ್ಪ ಮಜಾ ಮಾಡ್ಬೋದು ಅನ್ನೋ ಹಾಗಲ್ಲ. ಅದು ಸಾಧ್ಯ ಇಲ್ಲ. ಯಾರೂ ಕೊಡೋದಕ್ಕೂ ಆಗಲ್ಲ, ನಾವು ತೆಗೆದುಕೊಳ್ಳೋಕ್ಕೂ ಆಗಲ್ಲ. ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಟ್ರಾನ್ಸ್ಫರ್ ಮಾಡೋಕ್ಕೂ ಆಗಲ್ಲ. ನೋಡಿ, ಸತ್ಯ ಅನ್ನೋದು, ಆ ಸತ್ಯಾನುಭವಗಳೆಲ್ಲ ಯು ಕೆನಾಟ್ ಟ್ರಾನ್ಸ್ಫರ್, ಯು ಕೆನಾಟ್ ಬೈ. ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಅದನ್ನು ನಾವೇ ಕಂಡ್ಕೊಳ್ಬೇಕು, ನಮ್ಮದೇ ಅದು ನಾವೇ ಇಟ್ಕೊಳ್ಬೇಕಷ್ಟೆ. ಅದರ ಇಫೆಕ್ಟ್ ಏನಿದೆ, ಅದರ ಒಂದು ಪರಿಣಾಮ ಎಲ್ಲರ ಮೇಲೂ ಬೀಳ್ತಾ ಇರುತ್ತೆ ಹೊರತು ನಾವು ಅದನ್ನು ಕೊಡೋಕ್ಕಾಗೋದಿಲ್ಲ. ಅದು ನಮ್ಮ ಸ್ವಂತ ಅನುಭವ ಆಗಿರುತ್ತೆ. ಇವಾಗ ಭಗವದ್ಗೀತೆಯ ಒಂದು ಸಾರ ಏನಿರ್ಬೋದು, ಕುರಾನ್ ಸಾರ ಏನಿರಬಹುದು, ಬೈಬಲಿನ ಸಾರ ಏನಿರ್ಬೋದು, ಎಲ್ಲವೂ ಸತ್ಯವೇ. ಯಾವಾಗ ನಿನ್ನಲ್ಲಿ ಆ ಸತ್ಯವನ್ನು ನೀನು ಕಂಡ್ಕೊಂಡು ಬಿಡ್ತೀಯಾ, ಯಾವುದು ಹೊರಗಡೆಯಿಂದ ನಿನಗೆ ಬೇರೆ ಬೇರೆ ಅನ್ಸೋದೇ ಇಲ್ಲ. ಎಲ್ಲವೂ ಒಂದೇ ತರ ಕಾಣುತ್ತೆ. ಕುರಾನ್ನೂ ಭಕ್ತಿಯಿಂದ ಕಣ್ಗೊತ್ಕೋತೀಯ, ಬೈಬಲ್ನೂ ಪೂಜೆ ಮಾಡ್ತೀಯ, ಮತ್ತೆ ಭಗವದ್ಗೀತೆನೂ ಪೂಜೆ ಮಾಡ್ತೀಯ. ನಿನಗೆ ಗೊತ್ತು, ಯಾಕೆಂದ್ರೆ ಅದರಲ್ಲಿ ಇರೋ ಸತ್ಯ, ಸಾರ ಏನಿದೆ, ದ ಕಂಟೆಂಟ್, ದಿ ಎಸೆನ್ಸ್ ಇಸ್ ದಿ ಸೇಮ್ ಅಂತ. ಅದು ನನ್ನಲ್ಲಿ ಕಂಡುಕೊಂಡಿದ್ದವನಿಗೆ ಮಾತ್ರ. ಯಾರು ಒಳಗಡೆ ಸತ್ಯವನ್ನು ಕಂಡುಕೊಂಡಿಲ್ಲ ಅವನಿಗೆ ಭೇದ ಭಾವ ಇದೆ. ಜಾತಿನಲ್ಲಿದೆ, ಮತದಲ್ಲಿದೆ, ಎಲ್ಲದರಲ್ಲೂ ಭೇದ ಭಾವ ನೋಡ್ತಾನೆ. ತನ್ನನ್ನು ಸುಪೀರಿಯರ್ ಅಂತಾನೆ, ಬೇರೆ ಜಾತಿ ಎಲ್ಲನೂ ಕೀಳು ಅಂತಾನೆ. ಯಾಕೆಂದ್ರೆ ಅವನು ಒಳಗಡೆಯಿಂದ ನೋಡಿಲ್ಲ. ಒಳಗಡೆಯಿಂದ ನೋಡಿದಾಗ ಎಲ್ಲ ಒಂದೇ. ಇದನ್ನ ಯಾವುದು ಕೂಡ ಕೊಂಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಈ ಅನುಭವಗಳೆಲ್ಲ. ಇನ್ ಮಿಕ್ಕಿದ್ದೆಲ್ಲನೂ ಕೂಡ ಯಾವುದು, ಇವಾಗ ಕುರಾನ್ ಅಂತ ಪುಸ್ತಕ ಕೊಂಡ್ಕೋಬಹುದು, ಅದರಲ್ಲಿರೋ ಪದಗಳನ್ನ ಕೊಂಡ್ಕೋತೀವಿ. ಆದ್ರೆ ಅದು ಕೊಡೋ ಸತ್ಯ ನಮ್ಮೊಳಗೆ ಪುನಃ ನೋಡ್ಬೇಕಾದ್ರೆ. ಭಗವದ್ಗೀತೆನೂ ಅಷ್ಟೇ, ಕೊಂಡ್ಕೋಬಹುದು, ಆದ್ರೆ ಅದು ಸತ್ಯ ನಮ್ಮೊಳಗೆ ನೋಡ್ಬೇಕಾಗತ್ತೆ. ಅದಕ್ಕೆ ಧರ್ಮದ ಬಗ್ಗೆ ಅದರಲ್ಲಿದೆ, ಸತ್ಯದ ಬಗ್ಗೆ ಇದರಲ್ಲಿದೆ. ಆಲ್ ದಿ ಬುಕ್ಸ್ ಟಾಕ್ ಅಬೌಟ್ ಟ್ರೂತ್, ನಾಟ್ ಟ್ರೂತ್. ದ ಟ್ರೂತ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್. ಸತ್ಯದ ಬಗ್ಗೆ ಮಾತಾಡುತ್ತೆ ಪುಸ್ತಕ, ಆದರೆ ಸತ್ಯವನ್ನು ಕೊಡೋದಿಲ್ಲ. ಸತ್ಯ ಪುನಃ ನಿನ್ನ ಅನುಭವವೇ ಆಗಿರೋದ್ರಿಂದ ಇದನ್ನು ನೀನು ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಯಾವತ್ತೂ ಅಷ್ಟೇ, ಪದಗಳನ್ನ ಕೊಂಡ್ಕೊಂಡ್ರೆ, ಪುಸ್ತಕಗಳನ್ನ ಜೋಡಿಸ್ಕೊಂಡ್ರೆ ನೀ ಜ್ಞಾನಿ ಅಲ್ಲ. ಪದಗಳನ್ನ ಕೊಂಡ್ಕೊಂಡ್ರೆ ಆಗಲ್ಲ, ಕಂಟೆಂಟ್ಲೆಸ್ ಅವೆಲ್ಲ. ಆ ಕಂಟೆಂಟ್ ನಿನ್ನಲ್ಲಿದೆ, ಆ ಸಾರ ನಿನ್ನಲ್ಲಿದೆ, ನೀನು ಅನುಭವಿಸ್ಬೇಕು. ಇಲ್ಲಿ ಶಂಕರಾಚಾರ್ಯರಾಗ್ಲಿ, ರಾಮಾನುಜಾಚಾರ್ಯರಾಗ್ಲಿ, ಬುದ್ಧ ಆಗ್ಲಿ, ಜೀಸಸ್ ಆಗ್ಲಿ, ಯಾರು ಸತ್ಯವನ್ನು ಕೊಡೋಕ್ ಸಾಧ್ಯ ಇಲ್ಲ, ಯಾರು ಕೊಟ್ಟಿಲ್ಲ, ಕೊಡಕ್ಕಾಗದೇ ಇಲ್ಲ. ಅವ್ರು ಸಹಾಯ ಮಾಡ್ತಾರೆ. ದೇ ಆರ್ ಓನ್ಲಿ ಎ ರೀಸನ್, ಡಿವೈಸ್. ಯಾಕೆ ಇದು ಯಾರು ಕೊಡಕ್ಕಾಗಲ್ಲ? ಇದಕ್ಕೊಂದು ಸಿಂಪಲ್ ರೀಸನ್ ಇದೆ, ಒಂದು ಸಣ್ಣ ಕಾರಣ. ಯಾರು ಕೊಡಕ್ಕಾಗಲ್ಲ ಯಾಕೆ ಅಂದ್ರೆ ಆಲ್ರೆಡಿ ಅದು ನಿನ್ನಲ್ಲಿರೋದ್ರಿಂದ ಕೊಡಕ್ಕಾಗಲ್ಲ. ನೋಡಿದ್ರ, ಇಟ್ಸ್ ವೆರಿ ಸಿಂಪಲ್ ರೀಸನ್. ಯಾರು ಕೊಡಕ್ಕಾಗಲ್ಲ. ನೀನೇ ಕಂಡ್ಕೋಬೇಕು ಅಂದ್ರೆ ಕಷ್ಟ ಇಲ್ಲ, ಅದು ಆಲ್ರೆಡಿ ನಿನ್ನೊಳಗಿದೆ. ಒಂದೇ ಒಂದು ನಿನಗೆ ಗೊತ್ತಿಲ್ಲ ಅಷ್ಟೆ. ಯಾರಿಗೆ ಗೊತ್ತಾಗತ್ತೆ ಅವ್ರಿಗೆ ಸಿಗುತ್ತೆ. ಆ ಗೊತ್ತಾಗೋದನ್ನೇ ನಾವು ಇದುವರೆಗೂ ಹೇಳ್ತಾ ಇರೋದು ಜ್ಞಾನ ಅಂತ. ಅದು ಎಲ್ಲಿದೆ ಅಂತ ಗೊತ್ತಾಗತ್ತೆ. ಆ ಗೊತ್ತಾಗೋದೇನೆ ನಿಜವಾದ ಜ್ಞಾನ. ಅವಾಗ ನಮ್ಗೆ ಅಲ್ಲಿ ಸಿಕ್ಕತ್ತೆ, ಅಲ್ಲಿ ಇದೆ. ಅದರಿಂದ ಯಾರು ಕೊಡೋದು ಬೇಕಿಲ್ಲ. ಎಷ್ಟೋ ಸತಿ ಅನ್ಸತ್ತೆ, ಥ್ಯಾಂಕ್ ಗಾಡ್ ಅಂತೀವಲ್ಲ, ಧನ್ಯವಾದಗಳನ್ನ ಹೇಳಬೇಕು ದೇವರಿಗೆ. ಯಾಕೆ ಅಂದ್ರೆ ಇದೊಂದು ಆಸ್ತಿ, ಪರಮಾತ್ಮ ನಮ್ಮ ಒಳಗಿಂದ ನಮಗೆ ಸಿಗೋ ಆಸ್ತಿ ಇದು. ಈ ಸತ್ಯ ಯಾರಿಗೂ ಕೊಡಕ್ಕಾಗಲ್ವಲ್ಲ. ಅದರಿಂದ ಈ ಒಂದು ನಿಧಿ ಏನಿದೆ, ಆಸ್ತಿ ಏನಿದೆ, ಅದಕ್ಕೆ ಯಾರೂ ಪಾಲ್ದಾರರಿಲ್ಲ. ಥ್ಯಾಂಕ್ ಗಾಡ್. ಎಲ್ಲವನ್ನೂ ನೀನು ಹಂಚ್ಕೊಡ್ಬೇಕು. ವಿಲ್ ಬರಿಬೇಕು, ಒಡವೆ ವಿಲ್ ಬರಿಬೇಕು, ಮನೆ ಮಧ್ಯೆ ವಿಲ್ ಬರಿಬೇಕು, ಮಕ್ಕಳಿಗೆ ಅರ್ಧ ಭಾಗ, ಇವಳಿಗೆ ಕಾಲ್ ಭಾಗ, ಅವ್ರಿಗೆ ಅರ್ಧ ಭಾಗ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಬರಿಬೇಕು, ಹೆಂಡತಿಗೆ ಬರಿಬೇಕು. ಹಣ ಇದ್ರೆ, ಆಸ್ತಿ ಇದ್ರೆ. ಈ ಆಸ್ತಿ ಅದು ಕೊಡಕ್ಕಾಗದೇ ಇರೋದ್ರಿಂದ ಥ್ಯಾಂಕ್ ಗಾಡ್ ಅಂತ ಹೇಳ್ತಾರೆ. ಇದು ಧನ್ಯವಾದಗಳು ಪರಮಾತ್ಮನಿಗೆ. ಈ ಆಸ್ತಿನ ವಿಲ್ ಬರೆಯಕ್ಕಾಗಲ್ಲ, ಅಂಥದ್ದು ಯಾರಿಗೂ ಕೊಡಕ್ಕಾಗಲ್ಲ, ಅವರವರೇ ಸಂಪಾದಿಸ್ಕೊಳ್ಳೋದು ಅಂತ. ಇದೊಂದು ಮಾತ್ರ ಸ್ವಂತ ಆಸ್ತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.